ಕೂಡ ಇದರಲ್ಲಿ ಪಾಲ್ಗೊಂಡು ಮಾಡ್ತಾ ಇರೋ ವಿಷಯಗಳು ಎಲ್ಲವೂ ಕೂಡ ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದ್ದರೂ ಕೂಡ ಅವರು ಇದ್ರ ವಿರುದ್ಧವಾಗಿ ತೀರ್ಮಾನ ತೆಗೆದುಕೊಂಡಿದ್ರಿಂದ ನಾವು ಸಮುದಾಯಕ್ಕೆ ವಿರುದ್ಧವಾಗಿ, ಸಮುದಾಯದ ಹಿತಕ್ಕೆ ವಿರುದ್ಧವಾಗಿ ನಾವು ಪಕ್ಷದಲ್ಲಿ ಮುಂದುವರಿಲಿಕ್ಕೆ ನಮಗಿವತ್ತು ಆ ಒಂದು ಸಂಕಟದ ಪರಿಸ್ಥಿತಿ, ಇವತ್ತು ದುಃಖದ ಪರಿಸ್ಥಿತಿ. ನಾವೊಂದು ಮಹಾತ್ಮ ಜ್ಯೋತಿರಾವ್ ಫುಲೆ, ಶಾಹು ಮಹಾರಾಜ, ನಾರಾಯಣ ಗುರು, ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಕಾಂಶಿರಾಮ್ಜಿ ಅವರ ತತ್ವಗಳ ಮೇಲೆ, ತತ್ವ ಆದರ್ಶಗಳ ಮೇಲೆ ನಾವು ಪ್ರೇರಿತರಾಗಿ ಸ್ಫೂರ್ತಿಯನ್ನು ಹೊಂದಿ ನಾವು ಬಹುಜನ್ ಸಮಾಜ ಚಳವಳಿಯಿಂದ ನಾವು ಮುನ್ನಡೆಸ್ಕೊಂಡು ಬಂದಿದ್ವಿ. ಆದ್ರೆ ಇವತ್ತು ಬಹಳ ಸಂಕಟ ನೋವಿನಿಂದ ನಾವು ಬಹುಜನ್ ಸಮಾಜ್ ಪಾರ್ಟಿಯನ್ನು ಬಿಡ್ತಕ್ಕಂಥ ಸನ್ನಿವೇಶ ಇವತ್ತು ನಮಗೆ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣವನ್ನು ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಬೇಕಾಗಿದೆ. ಯಾಕಂದ್ರೆ ಈ ಜಿಲ್ಲೆಯ ಜನತೆಗೆ ಇದು ಗೊತ್ತಾಗಬೇಕಾಗಿದೆ. ಇವತ್ತು ವೈಸಿ ಕಾಂಬ್ಳೆಯವರಾಗಿರ್ಬೋದು, ಗುರು ಮದಿನಕರ್ ಆಗಿರ್ಬೋದು, ಇವತ್ತು ನಮ್ಮ ಭೀಮರಾವ್ ಕಾಳಗೋಳು, ಮಂಜು ಮಾದರ್ ಅವರು, ಇವರೆಲ್ಲ ಇವತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಾಕಷ್ಟು ಬಹುಜನ್ ಸಮಾಜ್ ಪಾರ್ಟಿಯ ಅನುಯಾಯಿಗಳು, ಅಭಿಮಾನಿಗಳು ಇವತ್ತು ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ನಾವು ಹೇಳ್ಬೇಕಾಗಿದೆ. ಯಾಕಂದ್ರೆ ಇವತ್ತು ಸಾಮಾಜಿಕ ನ್ಯಾಯದ ತತ್ವದ ಬಗ್ಗೆ, ಅಂಬೇಡ್ಕರ್ ತತ್ವದ ಬಗ್ಗೆ, ಅಂಬೇಡ್ಕರ್ ವಾದದ ಬಗ್ಗೆ ಮಾತಾಡೋರು ಎಲ್ಲರಿಗೂ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ತತ್ವವನ್ನ ನಾವು ಒಪ್ಪದೇ ಹೋದ್ರೆ ನಾವು ಯಾವ ಸೀಮೆ ನಾಯಕರು ಅನ್ನುವಂಥ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಬರ್ತಾ ಇದೆ. ಆ ಕಾರಣದಿಂದ ನಾವು ನೋವಿಂದ BSPಯನ್ನು ತೊರಿತಕ್ಕಂಥ ತೀರ್ಮಾನವನ್ನು ತಗೊಂಡ್ವಿ. ಅದಕ್ಕೆ ಮೊನ್ನೆ 31ನೇ ತಾರೀಕಿಗೆ ತುರ್ತು ರಾಜ್ಯ ಸಮಿತಿ ಸಭೆಯನ್ನು ಮಾಡಿ ನಮ್ಮ ನಾಯಕರು ಮಾರ್ಸಂದ್ರ ಮುನಿಯಪ್ಪ ಅವರು ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಉಸ್ತುವಾರಿಗಳಾಗಿರ್ತಕ್ಕಂಥ ಮೊನ್ನೆ ಎಂ ಗೋಪಿನಾಥ್ ಸಾಹೇಬರು ಮತ್ತು ಅದೇ ರೀತಿ ಆರ್ ಮುನಿಯಪ್ಪ ಸಾಹೇಬರು, ಇವರೆಲ್ಲರೂ ಕೂಡ ಸಾಮಾಜಿಕ ನ್ಯಾಯ ತತ್ವಕ್ಕೆ ನಾವು ದ್ರೋಹ ಬಗೆದಲ್ಲಿ ಇರ್ಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ತೀರ್ಮಾನವನ್ನ ತೆಗೆದುಕೊಂಡು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಅವರು ಕೂಡ ಪತ್ರಿಕಾಗೋಷ್ಠಿಯನ್ನು ಮಾಡಿ 31ನೇ ತಾರೀಕಿಗೆ ಪಕ್ಷವನ್ನು ತೊರಿತಕ್ಕಂಥ ನಿರ್ಧಾರವನ್ನು ಪ್ರಕಟ ಮಾಡಿದ್ರು. ಸೊ ಅದೇ ರೀತಿ ಇವತ್ತು ನಾವು ಕೂಡ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಬಹುತೇಕ ಬಹುಜನ್ ಸಮಾಜ್ ಪಾರ್ಟಿ ನಾಯಕರು ಇವತ್ತು ನಾವು ಒಳ ಮೀಸಲಾತಿ ಪರ ಇದ್ವಿ. ಒಳ ಮೀಸಲಾತಿನೇ ಜಾರಿ ಆಗಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡೋದು ಏನಿದೆ, ಏನು ನಮ್ಗೆ ಅಧಿಕಾರ ಇಲ್ಲ.